ಆಗಸ್ಟ್ 15ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೇಲೆ ನಿಂತು ಮಧ್ಯಮ ವರ್ಗದವರಿಗೆ ಒಂದು ದೀಪಾವಳಿ ಗಿಫ್ಟ್ ಕಾದಿದೆ. ಶೀಘ್ರದಲ್ಲೇ ಜಿಎಸ್ಟಿ ವಿಚಾರದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೀವಿ ಅಂತ ಹೇಳಿದ್ರು. ದೀಪಾವಳಿ ತನಕ ಕಾಯಬೇಕಾ ಅಂತ ಅಂದ್ಕೊಳ್ತಾ ಇದ್ದವರಿಗೆ ಮೋದಿ ಪ್ರೀಪೋನ್ ಆಗಿ ಆಫರ್ ಅನ್ನು ಕೊಟ್ಟಿದ್ದಾರೆ. ಇದ್ಯಾವುದೋ ಬಿಗ್ ಬಿಲಿಯನ್ ಡೇ ಆಫರ್ ಅಲ್ಲ ನಾವು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಹಾಗೂ ಜಿಎಸ್ಟಿ ಕೌನ್ಸಿಲ್ ಅವರು ಸಾಮಾನ್ಯ ಜನರಿಗೆ ದರ ಇಳಿಕೆ ಅನ್ನುವಂತಹ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಹಬ್ಬದ ಟೈಮ್ನಲ್ಲಿ ಯಾವ ಮಟ್ಟಿಗೆ ಸೇವಿಂಗ್ಸ್ ಆಗುತ್ತೆ ಅನ್ನೋ ಡೀಟೇಲ್ಸ್ ನಾವು ಕೊಡ್ತೀವಿ. 99% ನಾವು ಬಳಸುವಂತಹ ದಿನಬಳಕೆ ವಸ್ತುಗಳ ರೇಟ್ ಕಡಿಮೆ ಆಗ್ತಿದೆ. ನಂಬೋದಕ್ಕೆ ಕಷ್ಟ ಆಗತ್ತೆ, ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಹೌದಾ, ಹಿಂಗೂ ಒಂದು ಸಾಧ್ಯ ಇದೆಯಾ, ಸರ್ಕಾರಗಳು ಹಿಂಗೂ ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ಸುತ್ತೆ. ಯಾಕಂದ್ರೆ ಬರೀ ದರ ಏರಿಕೆ ಅಲ್ವ ನಾವು ಕೇಳ್ತಾ ಇದ್ದಿದ್ದು, ಓದ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು. ಈಗ ಡೀಟೇಲ್ಸ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ್ಯಾವ ಪ್ರಾಡಕ್ಟ್ಸು ಹೆಂಗಿದೆ ಕತೆ ಅಂತ. GST 18% 5% ಇಳಿಕೆ. ಕೆಲ ವಸ್ತುಗಳಿಗೆ ಟ್ಯಾಕ್ಸೇ ಇಲ್ಲ, ಝೀರೋ ಟ್ಯಾಕ್ಸು, ಅಂದರೆ GST ಫ್ರೀ, ಟ್ಯಾಕ್ಸ್ ವಿನಾಯಿತಿ. ಹಾಲು ಉತ್ಪನ್ನ, ಕಾರು, ಬೈಕು, ಗೃಹೋಪಯೋಗಿ ವಸ್ತು, ಪ್ರತಿದಿನ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನಾವು ಇರ್ತೀವಲ್ಲ, ಆ ಎಲ್ಲ ವಸ್ತುಗಳ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ವಸ್ತು ಅಂತ ನೋಡ್ಬಿಡೋಣ. ಹೌದು, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ GST 2.0 ಸೋಮವಾರದಿಂದ ಪರಿಷ್ಕರಣೆಯಾಗಿ ಜಾರಿಗೆ ಬರ್ತಾ ಇದೆ. ಹಾಗಾದ್ರೆ ಯಾವ್ಯಾವುದರ ರೇಟು ಅಗ್ಗ? ಇವತ್ತಿನಿಂದ ದಿನ ಬಳಕೆಯ ವಸ್ತುಗಳ ದರದಲ್ಲಿ ಒಂದಿಷ್ಟು ಬದಲಾವಣೆ. ದರ ಏರಿಕೆಯ ಹೊರ ಹೊತ್ತಿದ್ದಂತಹ ಜನರಿಗೆ ಕೇಂದ್ರ ಸರ್ಕಾರ ಬಿಗ್ ರಿಲ್ಯಾಕ್ಸ್ ಅನ್ನು ಕೊಟ್ಟಿದೆ. ಯಾವೆಲ್ಲ ಎಷ್ಟೆಷ್ಟು ಇಳಿಕೆ ಆಗಿದೆ, ಎಷ್ಟೆಷ್ಟು ಏರಿಕೆ ಆಗಿದೆ, ಯಾರಿಗೆಲ್ಲ ಸಿಹಿ ಸುದ್ದಿ, ಯಾರಿಗೆಲ್ಲ ಕಹಿ. ದಿನನಿತ್ಯ ಬಳಕೆಯ ವಸ್ತುಗಳು ಎಷ್ಟೆಲ್ಲ ಇಳಿಕೆ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ರೇಟ್ ಕಾರ್ಡ್. GST ಕಡಿತದ ಹಿನ್ನೆಲೆಯಲ್ಲಿ ದಸರಾ ಹಬ್ಬಕ್ಕೆ ಗ್ರಾಹಕರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ದಿನೋಪಯೋಗಿ ವಸ್ತುಗಳು ಯಾವ್ಯಾವುದರ ರೇಟ್ ಎಷ್ಟೆಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಟೂತ್ ಪೇಸ್ಟ್ 150 ಗ್ರಾಮ್ ಕಳೆದ ದರ 145 ರೂಪಾಯಿ ಇತ್ತು, ಈಗ ಅದು 129 ರೂಪಾಯಿಗೆ ಇಳಿಕೆ ಆಗಿದೆ. ಉಳಿತಾಯ ಜನರಿಗಾಗುವಂತಹದ್ದು 24 ರೂಪಾಯಿ. ಇದನ್ನು ಕೂಡ ಈಗ 5% ಟ್ಯಾಕ್ಸ್ನ ವ್ಯಾಪ್ತಿಗೆ ತಂದಿದ್ದಾರೆ. ಇನ್ನು ಶಾಂಪು 340 ml ಎಂದು ಕಳೆದ ದರ ಅಂದರೆ ಈ ಪರಿಷ್ಕರಣೆಗೂ ಮೊದಲು 490 ರೂಪಾಯಿ ಇತ್ತು, ಈಗ ಹೊಸ ದರ ಸೋಮವಾರದಿಂದ 435 ರೂಪಾಯಿ ಇಳಿಕೆ ಆಗುತ್ತೆ. ಇದರಿಂದ ಗ್ರಾಹಕರಿಗೆ 55 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಅದರ ಜೊತೆಗೇನೆ ಲೈಫೈ ಸೋಪು 75 ಗ್ರಾಮ್ ಇಂದು ಹಳೆ ದರ 68 ರೂಪಾಯಿ ಇತ್ತು, GST ಪರಿಷ್ಕರಣೆಯಿಂದ ಈಗ 60 ರೂಪಾಯಿ ಇಳಿಕೆ ಆಗಿದೆ. ಇಲ್ಲಿ ಗ್ರಾಹಕರಿಗೆ 8 ರೂಪಾಯಿ ಸೇವಿಂಗ್ಸ್ ಆಗ್ತಾ ಇರುವಂಥದ್ದು. ಇನ್ನು ಲಕ್ಸ್ ಸೋಪು 75 ಗ್ರಾಮ್ ಇಂದು ಹಳೆಯ ದರ 96 ರೂಪಾಯಿ ಇತ್ತು, GST ಪರಿಷ್ಕರಣೆಯಿಂದ ಈಗ 85 ರೂಪಾಯಿ ಇಳಿಕೆ ಆಗುತ್ತೆ. ಲಕ್ಸ್ ಸೋಪ್ ತೆಗೆದುಕೊಳ್ಳೋರಿಗೆ 11 ರೂಪಾಯಿ ಉಳಿತಾಯ ಆಗುವಂಥದ್ದು. ಅದರ ಜೊತೆಗೆ ಲ್ಯಾಕ್ಮಿ ಕಾಂಪ್ಯಾಕ್ಟು ಕಳೆದ ದರ 675 ರೂಪಾಯಿ ಇತ್ತು, ಈಗ ಹೊಸ ದರ 599 ರೂಪಾಯಿ ಇಳಿಕೆ ಆಗುತ್ತೆ. ಇಲ್ಲಿ ಜನರಿಗೆ ಉಳಿತಾಯವಾಗುವಂಥದ್ದು 76 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಅದರ ಜೊತೆಗೆ ಹಾರ್ಲಿಕ್ಸ್ 200 ಗ್ರಾಮ್ ಇಂದು ಹಳೆ ದರ 130 ರೂಪಾಯಿ ಇತ್ತು, GST ಪರಿಷ್ಕರಣೆಯಿಂದ 110 ರೂಪಾಯಿಗೆ ಇಳಿಕೆ ಆಗ್ತಾ ಇದೆ. ಒಂದು ಹಾರ್ಲಿಕ್ಸ್ 200 ಗ್ರಾಮ್ನ ಬಾಟಲ್ ಮೇಲೆ 20 ರೂಪಾಯಿ ಸೇವಿಂಗ್ಸು ಜನರಿಗೆ ಆಗ್ತಾ ಇರುವಂಥದ್ದು. ಇನ್ನು ಬೂಸ್ಟ್ 200 ಗ್ರಾಮ್ ಇಂದು ಕಳೆದ ದರ 124 ರೂಪಾಯಿ ಇತ್ತು, GST ಪರಿಷ್ಕರಣೆಯಿಂದ 110 ರೂಪಾಯಿಗೆ ಇಳಿಕೆ ಆಗಿದೆ. ಇಲ್ಲಿ ಉಳಿತಾಯ ಆಗುವಂತಹದ್ದು ಜನರಿಗೆ 14 ರೂಪಾಯಿ. 99% ವಸ್ತುಗಳ ರೇಟ್ ಕಡಿಮೆ ಆಗ್ತಾ ಇದೆ. ಇನ್ನು ಕಿಸಾನ್ ಕೆಚಪ್ 850 ಗ್ರಾಮ್ ಎಂದು ಹಳೆಯ ದರ 100 ರೂಪಾಯಿ ಇತ್ತು, ಈಗ GST ಪರಿಷ್ಕರಣೆಯಿಂದ 93 ರೂಪಾಯಿಗೆ ಇಳಿಕೆ ಆಗುತ್ತೆ. ಇಲ್ಲಿ ಕಿಸಾನ್ ಕೆಚಪ್ ಅನ್ನು ತೆಗೆದುಕೊಳ್ಳೋರಿಗೆ 7 ರೂಪಾಯಿ ಸೇವಿಂಗ್ಸ್ ಅನ್ನು ಮಾಡ್ತಾ ಇರುವಂಥದ್ದು. ಇನ್ನು ಬ್ರೂ ಕಾಫಿ 75 ಗ್ರಾಮು ಹಳೆ ದರ 300 ರೂಪಾಯಿ ಇತ್ತು, ಈಗ GST ಪರಿಷ್ಕರಣೆಯಿಂದ ಅದು 270 ರೂಪಾಯಿಗೆ ಇಳಿಕೆ ಆಗ್ತಾ ಇದೆ. ಇಲ್ಲಿ ನಿಮಗೆ ಸೇವಿಂಗ್ಸ್ ಆಗ್ತಾ ಇರುವಂಥದ್ದು 30 ರೂಪಾಯಿ ಸೇವಿಂಗ್ಸ್ ಆಗ್ತಾ ಇದೆ. ಅದರ ಜೊತೆಗೇನೆ ಹಾರ್ಲಿಕ್ಸ್ ವುಮೆನ್ 400 ಗ್ರಾಮ್ ಇಂದು ಹಳೆ ದರ 320 ರೂಪಾಯಿ, ಹೊಸ ದರ 284 ರೂಪಾಯಿ. ಇಲ್ಲಿ ಜನರಿಗೆ ಸೇವಿಂಗ್ಸ್ ಆಗ್ತಾ ಇರುವಂಥದ್ದು 36 ರೂಪಾಯಿ. ಅದರ ಜೊತೆಗೆ ನೆಸ್ಕೆಫೆ 445 ಗ್ರಾಮ್ ಇಂದು ಹಳೆ ದರ 265 ರೂಪಾಯಿ ಇತ್ತು, GST ಪರಿಷ್ಕರಣೆಯಿಂದ 235 ರೂಪಾಯಿ ಇಳಿಕೆ ಆಗ್ತಾ ಇದೆ. ಇಲ್ಲಿ ಜನರಿಗೆ ಸೇವಿಂಗ್ಸ್ ಆಗ್ತಾ ಇರುವಂಥದ್ದು 30 ರೂಪಾಯಿ. ಇದು GST ಪರಿಷ್ಕರಣೆಯಿಂದ ದರದಲ್ಲಾಗಿರುವಂತಹ ಬದಲಾವಣೆ. ಮತ್ತು ನೆಸ್ಕೆಫೆ ಗೋಲ್ಡು 100 ಗ್ರಾಮ್ ಇಂದು ಹಳೆ ದರ 850 ರೂಪಾಯಿ ಇತ್ತು, GST ಪರಿಷ್ಕರಣೆ ಆಗಿರೋದ್ರಿಂದ ಈಗ ಹೊಸ ದರ 755 ರೂಪಾಯಿ ಆಗಿದೆ. ಇಲ್ಲಿ ಜನರಿಗೆ ಸೇವ್ ಆಗ್ತಾ ಇರುವಂಥದ್ದು 95 ರೂಪಾಯಿ. ಪ್ರತಿಯೊಂದು ಪ್ರಾಡಕ್ಟ್ನಲ್ಲೂ ಕೂಡ ಇದೇ ರೀತಿಯ ಬದಲಾವಣೆ ಆಗಿದೆ. ಇನ್ನು ಸೆರ್ಲಾಕ್ 350 ಗ್ರಾಮ್ ಇಂದು ಹಳೆ ದರ 295 ರೂಪಾಯಿ ಇತ್ತು, ಹೊಸ ದರ 265 ರೂಪಾಯಿ ಇಳಿಕೆ ಆಗಿದೆ. ಇಲ್ಲಿ ಜನರಿಗೆ ಸೇವ್ ಆಗ್ತಾ ಇರುವಂಥದ್ದು 30 ರೂಪಾಯಿ. ಅದರ ಜೊತೆಗೆ ತುಪ್ಪ
ಓಕೆ, ಹಾಗಾದರೆ ಹಾಲಿನ ಉತ್ಪನ್ನಗಳ ದರ ನೋಡ್ಬಿಡೋಣ. ಈಗ ತುಪ್ಪ ನೋಡಿ, 1 ಲೀಟರ್ ತಗೊಳ್ತೀರಾ ಅಂದರೆ ನೀವು 40 ರೂಪಾಯಿಯಷ್ಟು ಸೇವಿಂಗ್ಸ್ ಇನ್ನು ಮುಂದೆ ಆಗುತ್ತೆ ನಿಮಗೆ. ಹಳೆ ದರ ಹೊಸ ದರವನ್ನು ತೋರಿಸ್ತಾ ಇದ್ದೀವಿ. ಸಮಯದ ಅಭಾವ ಇರೋದ್ರಿಂದ ಪೂರ್ತಿ ಓದೋದಕ್ಕೆ ಆಗ್ತಾ ಇಲ್ಲ. ಸೊ ಉಳಿತಾಯ ಮಾತ್ರ ಹೇಳ್ಬಿಡ್ತೀವಿ ನಿಮಗೆ, ಎಷ್ಟು 1 ಲೀಟರ್ ತುಪ್ಪದಲ್ಲಿ ಎಷ್ಟು ಉಳಿಸ್ಬೋದು ಇನ್ಮೇಲೆ ಅಂದರೆ 40 ರೂಪಾಯಿ. ನೆಕ್ಸ್ಟ್ ನೋಡೋಣ. ಹಾಲಿನ ಉತ್ಪನ್ನಗಳ ದರದಲ್ಲಿ ಬೆಣ್ಣೆ 500 ಗ್ರಾಮ್ ಬೆಣ್ಣೆ ತಗೋತೀರಾ ಅಂದರೆ ಇನ್ಮೇಲೆ 19 ರೂಪಾಯಿ ಉಳಿಸಬಹುದು ನೀವು. ಹಬ್ಬದ ಟೈಮ್ನಲ್ಲಿ ಈ ತುಪ್ಪ, ಹಾಲು, ಬೆಣ್ಣೆ ಯಥೇಚ್ಛವಾಗಿ ನಾವು ಬಳಕೆ ಮಾಡ್ತೀವಿ. ಪಾಯಸ ಇರಬಹುದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡೋದಕ್ಕೆ. ಸೊ ಹೀಗಾಗಿ ಉಳಿತಾಯ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ. 19, 50, 60 ಅಂತ ಉಳಿದ್ರೆ ಎಷ್ಟೋ ಉಳ್ದಂಗಲ್ವಾ ಅದು. ಪನ್ನೀರ್ 1 kgಗೆ 17 ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಡಯಟ್ ಮಾಡೋರಿಗಂತೂ, ವೆಜಿಟೇರಿಯನ್ಸ್ಗೆ ಪನ್ನೀರ್ ಅಂತ ಅಂದರೆ ಪ್ರೋಟೀನ್ದು ಒಂದು ಫ್ಯಾಕ್ಟ್ರಿ ಅದು. ಹೀಗಾಗಿ 17-18 ರೂಪಾಯಿ ಒಂದೊಂದು kg ಮೇಲೆ ಉಳಿದ್ರೆ ಲಾಭನೇ ಅದು. 1 ರೂಪಾಯಿ ಉಳಿದ್ರೂ ಲಾಭನೇ. ಸೊ ಗುಡ್ ಲೈಫು ನಂದಿನಿ ಅವ್ರದ್ದು 1 ಲೀಟ್ರ್ ಹಾಲಿನಲ್ಲಿ 2 ರೂಪಾಯಿಯಷ್ಟು ಸೇವಿಂಗ್ಸ್ ಆಗುತ್ತೆ. ಆಮೇಲೆ ಚೀಸು 1 kgಯಷ್ಟು ಚೀಸ್ಗೆ 30 ರೂಪಾಯಿಯಷ್ಟು ನಂದಿನಿ ಪ್ರಾಡಕ್ಟ್ ಚೀಸನ್ನು ಉಳಿಸಬಹುದು ನಾವು, ಸೇವಿಂಗ್ಸ್ ಆಗುತ್ತೆ. ಪ್ರಾಸೆಸ್ಡ್ ಚೀಸು 33 ರೂಪಾಯಿಯಷ್ಟು ಸೇವಿಂಗ್ಸ್ ಆಗುತ್ತೆ 1 kg ಚೀಸ್ ತೊಗೊಂಡ್ರೆ ಅನ್ನೋದು ಡೀಟೇಲು. ಐಸ್ ಕ್ರೀಮು 1000 mlಗೆ ಆಲ್ಮೋಸ್ಟ್ 22 ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಚೀಸ್, ಬೇರೆ ಬೇರೆ ವಸ್ತುಗಳು ಚೀಸ್ಗೆ ಸಂಬಂಧಪಟ್ಟಂತೆ ನಾವು 30 ರೂಪಾಯಿಯಷ್ಟು ಸೇವಿಂಗ್ಸ್ ಆಗೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ KMF ಪ್ರಾಡಕ್ಟ್ಸು. ಇದೇ ರೀತಿ ಅಮೂಲ್ದು ಕೂಡ ಇರುತ್ತೆ, ಅದನ್ನು ಹೇಳ್ತೀವಿ ಮುಂದಕ್ಕೆ ನಾವು. ಚೆಡಾರ್ ಚೀಸ್ನ ಬೆಲೆ 33 ರೂಪಾಯಿಯಷ್ಟು ಸೇವಿಂಗ್ಸ್ ಆಗುತ್ತೆ. ಯೂಶಲಿ ಇದು ಪಿಜ್ಜಾ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಥವಾ ಗ್ರಿಲ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದರಲ್ಲೂ ಕೂಡ 33 ರೂಪಾಯಿಯಷ್ಟು ಸೇವಿಂಗ್ಸು 1 kgಗೆ. ಆಮೇಲೆ ಐಸ್ ಕ್ರೀಮ್ ನೋಡ್ತಾ ಇದ್ದೀರಾ ನೀವು, 22 ರೂಪಾಯಿಯಷ್ಟು ಸೇವಿಂಗ್ಸ್ ಆಗುತ್ತೆ. ಇದು ಹಾಲಿನ ಉತ್ಪನ್ನಗಳ ದರದ ವಿಚಾರದಲ್ಲಿ ಹಾಲು ಮತ್ತು ಬೈ ಪ್ರಾಡಕ್ಟ್ಸಲ್ಲಿ ರೇಟ್ ಹೆಂಗೆ ಕಡಿಮೆ ಆಗಿದೆ ಅಂತ. ಇದರಲ್ಲಿ ಏನು ಸರ್ಕಾರಕ್ಕೆ ಫುಲ್ ನಷ್ಟ ಆಗ್ಬಿಡುತ್ತಂತೆ ಅಂತೆಲ್ಲ ಪದ ಉಪಯೋಗಿಸ್ಬೇಡಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 44,000 ಕೋಟಿಯಷ್ಟು ಪರಿಣಾಮಗಳು ಬರುತ್ತಷ್ಟೇ ಅಂತ. ಅಮೂಲ್ ಪ್ರಾಡಕ್ಟ್ಸ್ ನೋಡ್ಬಿಡೋಣವಾ? ಅಮೂಲ್ ಉತ್ಪನ್ನಗಳ ದರದ ಪರಿಷ್ಕರಣೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಅಮೂಲ್ ಬೆಣ್ಣೆ 500 ಗ್ರಾಮ್ಗೆ ಮೊದಲು ನೀವು 305 ರೂಪಾಯಿ ಕೊಡಬೇಕಿತ್ತು. ಬಟ್ ಹೊಸ ದರ ಈಗ 285 ರೂಪಾಯಿ ಸೇವಿಂಗ್ಸ್ ಆಗ್ತಾ ಇರುವಂಥದ್ದು. 20 ರೂಪಾಯಿ ಸೇವಿಂಗ್ಸ್ ಆಗ್ತಾ ಇದೆ. ಅದರ ಜೊತೆಗೇ ಅಮೂಲ್ ತಾಜಾ ಟೋನ್ಡ್ ಮಿಲ್ಕು, ಇದು 1 ಲೀಟರ್ಗೆ ನೀವು ಹಳೆ ದರ 77 ರೂಪಾಯಿ ಕೊಡಬೇಕಿತ್ತು. ಈಗ ಪರಿಷ್ಕರಣೆ ಆಗಿರೋದ್ರಿಂದ 75 ರೂಪಾಯಿ ಇಳಿಕೆ ಆಗ್ತಾ ಇದೆ. ಸಹಜವಾಗಿಯೇ ನಿಮಗೆ ಇಲ್ಲಿ 2 ರೂಪಾಯಿ ಸೇವಿಂಗ್ಸ್ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯ 2 ರೂಪಾಯಿ ಅಂದರೆ ಅದು ದೊಡ್ಡ ಅಮೌಂಟೇ ಆಗ್ತಾ ಹೋಗುತ್ತೆ. ಇನ್ನು ಅಮೂಲ್ ಗೋಲ್ಡ್ ಮಿಲ್ಕು ನಿಮ್ಮ ಹಳೆ ದರ 83 ರೂಪಾಯಿ ಇತ್ತು. ಈಗ GST ಪರಿಷ್ಕರಣೆ ಆಗಿರೋದ್ರಿಂದ ಹೊಸ ದರ 80 ರೂಪಾಯಿ ಇಳಿಕೆ ಆಗುತ್ತೆ. ಇಲ್ಲಿ ನಿಮಗೆ 3 ರೂಪಾಯಿ ಸೇವಿಂಗ್ಸ್ ಆಗೋದನ್ನು ನೀವು ಗಮನಿಸಬಹುದು. ಅಗೇನ್ ಪನ್ನೀರು ಅಮೂಲ್ ಕಂಪನಿದು ಮೊದಲು 99 ರೂಪಾಯಿ ಕೊಡಬೇಕಿತ್ತು ನೀವು 200 ಗ್ರಾಮ್ಗೆ. ಈಗ ಅದು GST ಪರಿಷ್ಕರಣೆ ಆಗಿರೋದ್ರಿಂದ 95 ರೂಪಾಯಿ ಇಳಿಕೆ ಆಗಿದೆ. ಇಲ್ಲಿ ನಿಮಗೆ 200 ಗ್ರಾಮ್ ಪನ್ನೀರ್ ಮೇಲೆ ನಿಮಗೆ 5 ರೂಪಾಯಿ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಅಮೂಲ್ ಟಬ್ ವೆನಿಲಾ ಮ್ಯಾಜಿಕ್ಕು ಹಳೆ ದರ 195 ರೂಪಾಯಿ ಇತ್ತು. ಈಗ ಹೊಸ ದರ 135 ರೂಪಾಯಿ ಆಗಿದೆ. ನಿಮಗಿಲ್ಲಿ ಸೇವಿಂಗ್ಸು 1 ಲೀಟ್ರಿಗೆ 60 ರೂಪಾಯಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅಮೂಲ್ ಉತ್ಪನ್ನಗಳ ದರದ ಮತ್ತಷ್ಟು ಡೀಟೇಲ್ಸನ್ನು ನೀವು ಗಮನಿಸ್ತಾ ಇದ್ರಿ. ಕುಲ್ಫಿ ಪಂಜಾಬಿ ಅಂಥೇಳಿ 60 ಮಿಲಿಮೀಟರು, ಇದರಲ್ಲಿ ನಿಮಗೆ 5 ರೂಪಾಯಿ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ. ಹಳೆ ದರ 15 ರೂಪಾಯಿ ಇತ್ತು, ಅದೀಗ 10 ರೂಪಾಯಿ ಇಳಿಕೆ ಆಗಿದೆ. ಅದರ ಜೊತೆಗೆ ಅಮೂಲ್ ಡಾರ್ಕ್ ಚಾಕ್ಲೇಟು 150 ಗ್ರಾಮಿಂದು ಇಲ್ಲಿ ನಿಮಗೆ 20 ರೂಪಾಯಿ ಸೇವಿಂಗ್ಸ್ ಆಗ್ತಾ ಇರುವಂಥದ್ದು. ಇಲ್ಲಿ ಹಳೆಯ ದರ 200 ರೂಪಾಯಿ ಇತ್ತು, ಈಗ ಹೊಸ ದರ 180 ರೂಪಾಯಿ ಇಳಿಕೆ ಆಗಿರೋದ್ರಿಂದ ಸಹಜವಾಗಿಯೇ 20 ರೂಪಾಯಿ ಇಲ್ಲಿ ನಿಮಗೆ ಸೇವಿಂಗ್ಸ್ ಆಗೋದನ್ನು ನೀವು ಗಮನಿಸಬಹುದು. ಇನ್ನು ಸಕ್ಕರೆ ರಹಿತ ಕುಕ್ಕೀಸ್ಗಳು, ಯೂಶಲಿ ಇದನ್ನು ಶುಗರ್ ಪೇಷಂಟ್ಸ್ಗಳು ಬಳಸ್ತಾರೆ. ಇಲ್ಲಿ ನಿಮಗೆ 25 ರೂಪಾಯಿ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ.